ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹ್ಯಾವಿ ಲೈಫ್ ಸ್ಟೈಲ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಬೆಳಗ್ಗೆಯೇ ವಾಷಿಂಗ್ ಮಿಷಿನ್ ಬಟ್ಟೆಗಳನ್ನೆಲ್ಲ ಹಾಕಿಬಿಟ್ಟು ಒಣಗಾಕ್ತಾಯಿದ್ದೀನಿ. ಇದು ಸೋಮವಾರ ಮತ್ತು ಮಂಗಳವಾರದ್ದು 2 ದಿನದ ವ್ಲಾಗ್ ಆಗಿರುತ್ತೆ. ಕೆಳಗಡೆ ಮಕ್ಕಳಿಗೆ ಧ್ಯಾನ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದೆ. ನೋಡೋಣ ಬನ್ನಿ ಏನು ಮಾಡ್ತಿದ್ದಾರೆ. ನಗದು ಯಾಕೆ? ಏಯ್, ಧ್ಯಾನ ಮಾಡ್ತಿರೋನೇನು ನಗದು? ಅಕ್ಕ ನೀಟಾಗಿ ಮಾಡ್ತಾವಳೆ. ಏಯ್, ನನ್ನ ಮಾತು ಕೇಳಿಸ್ಕೋಬಾರ್ದು. ಇನ್ನ 2 ನಿಮಿಷ ಐತೆ ಮಾಡಬೇಕು. ಹೋಗ್ರಿ, ಮೇಲ್ಗಡೆ ಹೋಗ್ಬಿಟ್ಟು ವಾಕ್ ಮಾಡ್ಕೊಂಬರೋಗ್ರಿ. ಹೋಗ್ರಿ. ರಿಷಿ ಯಾಕೋ ತಲೆನೋವು ಅಂತ ಹೇಳ್ತಾ ಇದ್ಲು ಬೆಳಗ್ಗೆಯಿಂದ. ಸರಿ ಆಯಿತು, ಧ್ಯಾನ ಮಾಡಿರಿ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಒಣಗಾಕಕ್ಕೆ ಹೋಗಿದ್ರೆ ಅವರು ಧ್ಯಾನನೂ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ, ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ರು. ನಾನು ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಕೂತ್ಕೊಂಡವ್ರೆ ಧ್ಯಾನ ಮಾಡೋರ ಥರ. ಈಗ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಬರೋಗ್ರಿ ಅಂತ ಕಳಿಸ್ದೆ. ಯಾಕೆಂದರೆ ಎಳೆ ಬಿಸಿಲಿರುತ್ತಲ್ಲ, ಸ್ವಲ್ಪ ಅವ್ರಿಗೂ ಮೈಂಡ್ ಫ್ರೆಶ್ ಅನಿಸುತ್ತೆ, ಅದಕ್ಕೆ ಕಳಿಸ್ದೆ ಇವಾಗ. ಏನು ಸರ್, ಇಲ್ಲಿ ಕೂತ್ಬಿಟ್ಟಿದ್ದೀರಾ? ಸುಮ್ಮನೆ ಏನಕ್ಕೆ? ಸುಮ್ಮನೆ ಹಿಂಗೆಲ್ಲ ಕೂತ್ಕೊಳ್ಳಲ್ವಲ್ಲ? ಏನು ತಲೆ ಭಾರಿ ಉದ್ದ ಐತಲ್ಲ ಕೂದಲು, ಅದಕ್ಕೆ ಒಣಗಿಸ್ಕೊಳಕ್ಕೆ ಕೂತಿದ್ಯಾ? ಅದಕ್ಕೆ ಕೂತಿದ್ಯಾ ಕಂತಗೋ ಅಲ್ವಾ? ಸುಬ್ಬು ಸ್ನಾನ ಮಾಡ್ಕೊಂಡು ಬಂದ. ಆದರೆ ರಿಷಿ ಇನ್ನೂ ತಲೆನೋವು ಅಂತಿದ್ಲಲ್ಲ, ಆಯಿತು ಮಲ್ಕೊ ಅಂತ ಹೇಳ್ಬಿಟ್ಟು ಅವಳಿಗೆ ನಾನು ಅಡುಗೆ ಮಾಡಿದೆ. ಹಪ್ಳ ಕರೆದ್ಬಿಟ್ಟು ಮತ್ತು ಜಾಮೂನ್ ಮಾಡಿದೆ ಸ್ವೀಟು, ಹಾಗೆ ಅನ್ನ ರಸಮ್ ಮಾಡಿದೆ. ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಬೇಗ ಅರ್ಜೆಂಟಿಗೆ ಪುಳಿಯೋಗರೆ ಅಂದರೆ ಬೇಗ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ ಬೇಳೆ ರಸಮ್ ಮಾಡಿದೆ. ಬೇಳೆ ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಮಧ್ಯಾಹ್ನದ ಊಟ ಅನ್ನ ಸಾರು ಮತ್ತು ಹಪ್ಪಳ ಮತ್ತು ಜಾಮೂನು ಇಷ್ಟನ್ನು ತಿನ್ಕೊಂಡಾದಮೇಲೆ ರಿಷಿನೂ ಸ್ನಾನ ಮಾಡ್ಕೊಂಡು ಬಂದಳು. ಮಧ್ಯಾಹ್ನ ಒಂದು 3:30 ಹಿಂಗೆ ಸ್ನಾನ ಮಾಡಿಕೊಂಡು ಅವಳು ಇವಾಗ ಬಂದು ಜಾಮೂನ್ ತಿಂತಾಯಿದ್ದಾಳೆ. ಯಾಕೋ ತಲೆನೋವು ಅಂತ ಸ್ನಾನನೂ ಮಾಡಿರಲಿಲ್ಲ, ಇಲ್ಲಾಂದರೆ ಬೇಗನೆ ಮಾಡ್ಕೊಂಬಿಡ್ತಾಳೆ ಅವಳು. ಸಂಜೆ ಒಂದು 5 ಗಂಟೆ ಹಂಗೆ ಸಿಕ್ಕಾಪಟ್ಟೆ ಮಳೆ ಬಂತು, ತುಂಬಾ ಮಳೆ ಬರ್ತಾಯಿತ್ತು. ನಾಯಿ ಎಂದಿ ಥರ ಕಿತ್ತಾಡ್ತಾರೆ ಫ್ರೆಂಡ್ಸ್. ಏನಕ್ಕೆ ಹಿಂಗೆ ಕಿತ್ತಾಡ್ತಾ ಇದ್ದೀರಾ? ನಿಮ್ಮ ಜಗಳಕ್ಕೆ ಒಂದು ಕಾರಣ ಕೊಡಬೇಕು ನೀವು. ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಏನು ಜಗಳದಲ್ಲ, ಯಾವಾಗಲೂ ಟಿ ವಿ ನೋಡ್ತೀರಾ ಆಫ್ ಮಾಡಿರಿ ಅಂತ ಅಂದಿದ್ದಕ್ಕೆ ಇವಾಗ ಜಗಳ. ಟಿ ವಿ ಇಲ್ಲ ಅಂತಂದರೆ ಜಗಳ, ಮೊಬೈಲ್ ಇಲ್ಲ ಅಂದರೆ ಜಗಳ. ಹಾಂ, ಆಮೇಲೆ ಹೋಮ್ವರ್ಕ್ ಎಲ್ಲ ಮುಗೀತು. ಇವನವನಲ್ಲ ಈ ಸುಬ್ಬ ಗಬ್ಬನೇನ ನೀನು. ಈಗ ವಿಡಿಯೋ ಆನ್ ಮಾಡಿದ ತಕ್ಷಣ ಎಷ್ಟು ಜಗಳ ಆಡ್ತಾಯಿದ್ರು ಬಂದು ಕೂತ್ಕೊಂಡ್ಬಿಡ್ತಾರೆ ಹಿಂಗೆ. ಅದೇ ನಾವು ಅಂದರೆ ನೀನು ಕರೆಕ್ಟ್ ಟೈಮಿಗೆ ಬಂದು ಕೂತ್ಕೊಳ್ಳೋದು. ರಿಷಿಕಾ ಅಂದರೆ ಏನು ಸುಮ್ಮನೆನಾ? ಹಾಂ, ಇದು ನಾಲ್ಕು ಏನಾದ್ರು ನೋಡಿ ಇವನು ಕೊರ್ಮ ನೋಡ್ದಂಗೆ ನೋಡ್ತಾವನು. ಫ್ರೆಂಡ್ಸ್, ಮಳೆ ಬಂದಿದ್ರೆ ನೀರೆಲ್ಲ ಬಂದ್ಬಿಟ್ಟಿತ್ತು ಈ ಕಡೆ, ಅದು ಡ್ಯಾನ್ಸ್ ಮಾಡಿಕೊಂಡು ಒರೆಸ್ತವನೆ. ಹೆಂಗೆ ಸುಬ್ಬು, ಸ್ಟೆಪ್ ಹಾಕು ಒಂದೆರಡು. ಹಾಂ, ಓಹೋ, ಇದು ಡ್ಯಾನ್ಸ್ ನಿಂಗೆ ಏನೋ ಗೊತ್ತಿಲ್ಲ. ಮಕ್ಕಳು ಮನೇಲಿ ಇದ್ರಂತೂ ಅವ್ರನ್ನ ಎಂಗೇಜ್ ಮಾಡಿ ಇಟ್ಕೊಳ್ಳೋದು ಭಾರಿ ಕಷ್ಟ ಫ್ರೆಂಡ್ಸ್. ಯಾಕೆಂದರೆ ಬರೀ ಟಿ ವಿ ನೋಡ್ತಾ ಇರ್ತಾರೆ, ಇಲ್ಲ ಮೊಬೈಲ್ ನೋಡ್ತಾ ಇರ್ತಾರೆ. ನನಗೆ ಅದಿಷ್ಟ ಆಗಲ್ಲ, ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಯಾವಾಗಲೂ ಟಿ ವಿ ನೋಡ್ಕೊಳ್ಳೋದು. ಅದಕ್ಕೆ ಏನಾದರೂ ಕೆಲಸನ ಕೊಡ್ತಾ ಇರ್ತೀನಿ. ಅದಕ್ಕೆ ಸುಬ್ಬುಗೆ ಆಚೆ ಒರೆಸು ಅಂತ ಹೇಳಿದೆ. ಹಾಗೆ ರಿಷಿಗೆ ಇಲ್ಲಿ ದೀಪಗಳಿಗೆಲ್ಲ ಬತ್ತಿ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ರೆಡಿ ಮಾಡು ಅಂತ ಹೇಳಿದೆ. ಹಾಗೆ ಇಲ್ಲಿ ಏನೋ ಡೆಕೋರೇಷನ್ ಮಾಡ್ತೀನಿ ಅಂತ ಅಂದ್ಲು. ಸರಿ ಮಾಡು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ, ಮಾಡ್ತಾ ಇದ್ದಾಳೆ. ಇಷ್ಟ ಈ ಥರದ್ದೆಲ್ಲ ಅವಳಿಗೆ ಮಾಡೋದಕ್ಕೆ, ರಂಗೋಲಿ ಬಿಡಿಸೋದು ಮತ್ತು ಈ ಥರ ಏನಾದರೂ ಡೆಕೋರೇಷನ್ ಮಾಡೋದು ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಹೆಂಗಿದ್ರೂ ಅವ್ರಿಗೂ ಒಂಥರ ಟೈಮ್ ಪಾಸ್ ಆದಂಗೆ ಆಗುತ್ತೆ, ಮಾಡಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನಿದ್ದೆ. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು, ಇವಾಗ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ.
ಪೂಜೆ ಎಲ್ಲ ಮುಗ್ದಾದ್ಮೇಲೆ ಪಾನಿಪುರಿ ಮಸಾಲೆ ಪುರಿ ತಿನ್ನೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋದ್ವಿ. ನಾನು ಸುಬ್ಬು ದಹಿ ಪುರಿ ತೊಗೊಂಡ್ವಿ, ರಿಷಿ ಮಸಾಲೆ ಪುರಿ ತೊಗೊಂಡ್ಲು. ನಮ್ಮ ಮನೆಯವ್ರೇನೂ ತಿನ್ನಲಿಲ್ಲ. ನಾವು ತಿಂದ್ಕೊಂಡು ಮನೆಗೆ ಬಂದ್ವಿ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿದೆ. ಕಂಟಿನ್ಯೂಸ್ ಬ್ಲಾಗು. ನಮ್ಮ ಸುಬ್ಬ ನಗ್ತಾವನೆ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾವ ದೇವಸ್ಥಾನ ಅಂತಂದರೆ ಈ ರಾಮಹಳ್ಳಿ ಹತ್ರ ಇರೋ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಬೇಗ ಬೇಗ ರೆಡಿ ಆಗಬೇಕು. ಟಿಫನ್ ಏನೂ ಮಾಡಲ್ಲ, ಏಕೆಂದರೆ ಟಿಫನ್ ಏನೂ ಮಾಡಲ್ಲ. ಅನ್ನ ಇದೆ, ರಸಮ್ ಇದೆ, ಅದನ್ನೇ ತಿಂದ್ಕೊಳ್ಳೋದು. ರಿಯಾಕ್ಷನ್ ನೋಡಿ, ತಿಂಡಿ ಏನೂ ಮಾಡಲ್ಲ ಅಂತಿದ್ವಿ. ಇನ್ನೇನು ಮಾಡೋದು ಫ್ರೆಂಡ್ಸ್, ಅನ್ನ ಇದೆ, ಸಾರಿದೆ. ಏಯ್ ವಿಡಿಯೋ ಹಿಂದೆ ಒಂಥರ ಒಂದು ಅದಕ್ಕೆ ಅನ್ನ ಸಾರನ್ನೇ ತಿಂದ್ಕೊಂಡು ಇವಾಗ ಬೇಗ ಬೇಗ ರೆಡಿ ಆಗಬೇಕು. ಬೇಗ ಬೇಗ ರೆಡಿ ಆಗಿಬಿಡ್ರಿ. ಯಾವತ್ತಿಂದ ಹೋಗ್ಬೇಕು ಸ್ಕೂಲಿಗೆ? ನಾಳೆಯಿಂದ ನಾಡಿದ್ದೈತೆ. ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡಿದ್ಯಾ? ಸರಿ. ರಿಷಿ ರೆಡಿ ಆಗಿಬಿಟ್ಟು ಬಂದಳು. ನಾನು ಅವಳಿಗೆ ತಲೆ ಬಾಚ್ತಾ ಇದ್ದೀನಿ. ಸ್ಟೆಪ್ ಜಡೆ ಹಾಕು ಅಂತಂದ್ಲು. ಸರಿ ಅಂತ ಅಂದ್ಬಿಟ್ಟು ಸ್ಟೆಪ್ ಜಡೆ ಹಾಕ್ತಾಯಿದ್ದೀನಿ. ಸುಬ್ಬನ್ನು ಸ್ನಾನ ಮಾಡ್ಕೊಂಡು ರೆಡಿ ಆದ. ನಾನು ಎಲ್ಲ ಕೆಲಸ ಮುಗಿಸಿ ಲಾಸ್ಟಲ್ಲಿ ಸ್ನಾನಕ್ಕೆ ಹೋಗಬೇಕು. ಈ ರೀತಿ ಹೇರ್ ಸ್ಟೈಲ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹೆಂಗೈತೆ ಸುಬ್ಬು ಪುಳಿಯೋಗರೆ? ಚೆನ್ನಾಯ್ತಾ? ಹೆಂಗೈತೆ ರಿಷಿ? ಗೊಜ್ಜಿತ್ತು ಫ್ರೆಂಡ್ಸ್. ಅನ್ನನೂ ಇತ್ತು, ಗೊಜ್ಜಿತ್ತು. ಕಲಿಸ್ಕೊಟ್ಟಿದ್ದೀನಿ, ತಿಂತಾಯಿದ್ದಾರೆ. ಅನ್ನ ಸಾರು ಬೇಡವಂತೆ, ಬೆಳಗ್ಗೆನೇ ಅನ್ನ ಸಾರು ತಿನ್ನೋಕ್ಕಾಗಲ್ವಂತೆ. ಅದಕ್ಕೆ ಫ್ರೆಂಡ್ಸ್ ಇವಾಗ ನಾನು ರೆಡಿಯಾಗಿದ್ದೀನಿ. ಸೀರೆ ಉಟ್ಕೊಂಡಿದ್ದೀನಿ ಇವತ್ತು. ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸನೂ ಆಯಿತು. ಇನ್ನು ತಿಂಡಿ ಒಂದು ತಿನ್ನಬೇಕು, ಪೂಜೆನೂ ಮಾಡಬೇಕು. ಇವಾಗ ಪೂಜೆ ಮಾಡಿಬಿಟ್ಟು ಫ್ರೆಂಡ್ಸ್ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಅವ್ರು ಬರೋಷ್ಟೊತ್ತಿಗೆ ಪೂಜೆ ಮಾಡಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಮ್ಮ ಮನೆಯವ್ರು ಇವಾಗ ಬಂದರು. ಇಷ್ಟೊತ್ತೇನ್ರಿ ಬರೋದು? ಇಷ್ಟೊತ್ತ ಬರೋದು? ಹಾಂ, ಏನಾಯಿತು? ಹಾಂ, ಎಷ್ಟೊತ್ತಾಯಿತು ಅಂತ ಕೇಳಿದ್ರೆ ಆಯಿತು ಅಂತ. ಫ್ರೆಂಡ್ಸ್ ರೆಡಿ ಆಗಿಬಿಟ್ಟು 1 ಅವರ್ ಏನೋ ಕಾದಿದ್ದೀವಿ. 1 ಅವರ್ ಆದಮೇಲೆ ನಮ್ಮ ಮನೆಯವ್ರು ಬಂದರು. ರೆಡಿ ಆಗಿಬಿಟ್ಟು ಕಾಯೋದು ಅಂದರೆ ಭಲೇ ಕಷ್ಟ ಫ್ರೆಂಡ್ಸ್. ಅದಕ್ಕೆ ನಮ್ಮ ಮನೆಯವ್ರು ಕೇಳ್ತಾಯಿದ್ದೆ ಯಾಕೆ ಇಷ್ಟೊತ್ತಾಯಿತು ಅಂತ ಅಂದ್ಬಿಟ್ಟು. ಫೈನಲಿ ಇವಾಗ ಹೊರಟ್ವಿ ಫ್ರೆಂಡ್ಸ್. ಮನೆ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬಂದುಬಿಟ್ಟು ಮೈಸೂರು ರೋಡಲ್ಲಿರೋವಂಥದ್ದು. ಕೆಂಗೇರಿ ಕಡೆಯಿಂದ ಹೋಗಬೇಕು. ಮತ್ತು ನಾನಿದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತಲೂ, ತುಂಬ ಕಾಮಾಗಿದೆ. ಮತ್ತು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಆಗಿದೆ ಅನಿಸುತ್ತೆ. ಜನನೂ ಅಷ್ಟೊಂದು ಏನಿರೋದಿಲ್ಲ. ಯಾರಾದ್ರೂ ವಿಸಿಟ್ ಮಾಡಬೇಕು ಈ ಟೆಂಪಲ್ಗೆ ಅನ್ನೋರು ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಮತ್ತು ತಿರುಪತಿಲಿ ಹೇಗೆ ನಾವು ವೆಂಕಟೇಶ್ವರ ಸ್ವಾಮಿನ ನೋಡ್ತೀವೋ ಅದೇ ಥರ ಫೀಲ್ ಆಗುತ್ತೆ. ಅದೇ ಥರನೇ ದೇವರು ಇದೆ. ಆದರೆ ತಿರುಪತಿ ದೇವರು ತಿರುಪತಿನೇ, ಬಟ್ ಇದು ಒಂಥರ ಅದೇ ಫೀಲ್ನ ಕೊಡುತ್ತೆ. ಮತ್ತು ಕಾಮಾಗಿರುತ್ತೆ. ಇವತ್ತು ಅಮಾವಾಸ್ಯೆ ದಿನ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ರಶ್ ಇರ್ತಾರೋ ಏನೋ ಅಂತ ಅಂದ್ಕೊಂಡು ಹೋದ್ವಿ. ನಾವು ಲಾಸ್ಟ್ ಟೈಮ್ ಹೋದಾಗ ನಾನು ನಮ್ಮ ಅಕ್ಕ ಮತ್ತು ನಮ್ಮ ಮಾವವ್ರ ಜೊತೆ ಹೋಗಿದ್ದೆ. ಆವಾಗ ಅಷ್ಟು ಜನ ಇರಲಿಲ್ಲ, ಏಕೆಂದರೆ ನಾವು ಮಾಮೂಲಿ ದಿನಗಳಲ್ಲಿ ಹೋಗಿದ್ದು. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಜನ ಇರ್ಬೋದು ಅಂತ ಅಂದ್ಕೊತೀನಿ. ಇವಾಗ ಹೊರಡ್ತಾ ಇದ್ದೀವಿ. ಇದು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಬರುತ್ತಲ್ಲ, ಆ ಕಡೆಯಿಂದ ಹೋಗಬೇಕು. ನೀವು ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಸಾಲಿಗ್ರಾಮ ಶ್ರೀನಿವಾಸ ಟೆಂಪಲ್ ರಾಮಹಳ್ಳಿ ಅಂತ ಮ್ಯಾಪ್ ಹಾಕಿದ್ರೆ ಅದೇ ರೂಟ್ ತೋರಿಸುತ್ತಲ್ಲ, ಹೋಗ್ಬೋದು ಯಾರಾದ್ರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ. ನಮ್ಮನೆ ದೇವರು ಬಂದುಬಿಟ್ಟು ತಿರುಪತಿನೇ. ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡು ಹಬ್ಬ ಇತ್ತಲ್ಲ ಹೆಂಗಿದ್ರು, ಅದಕ್ಕೆ ಹೋಗ್ತಾಯಿದ್ದೀವಿ. ಈಗ ತಿರುಪತಿಗೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಅದು ಯಾವಾಗ ಹೋಗ್ತೀವೋ, ಅದು ಯಾವಾಗ ಆಗುತ್ತೋ ಒಂದು ಗೊತ್ತಿಲ್ಲ. ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ಆಗಲೇ ನಾವು ಹೋಗ್ಬಿಟ್ಟು ಬಂದು ಒಂದು 4 ವರ್ಷ ಆಯಿತು ಫ್ರೆಂಡ್ಸ್. ತಿರುಪತಿಗೆ ಹೋಗ್ಬಿಟ್ಟು ಬಂದು ಹೋಗೋಕ್ಕೆ ಆಗಿಲ್ಲ. ಅದಕ್ಕೆ ಈ ವರ್ಷನಾದ್ರೂ ಆಗುತ್ತಾ ಅಂತ ನೋಡ್ತಾ ಇದ್ದೀವಿ. ಆದರೆ ಹೊರಡೋದು, ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ಲ, ಹಾಗೆ ಆದಾಗ ಹೋಗೋದು ಫ್ರೆಂಡ್ಸ್. ಇವಾಗ ಫೈನಲಿ ನಾವು ದೇವಸ್ಥಾನನ ತಲುಪಿದ್ದೀವಿ. ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಡ್ರೆಸ್ ಕೋಡ್ ಇದೆ. ಸೀರೆ ಅಥವಾ ಚೂಡಿದಾರ್
ಈ ಥರದ್ದು ಹಾಕ್ಕೊಂಡು ಬರಬೇಕು. ಫ್ರಾಕ್ ಆಗಲಿ, ಜೀನ್ಸು, ಈ ಥರ ಪ್ಯಾಂಟ್ ಶರ್ಟ್ ಆಗಲಿ ಯಾವುದೇ ರೀತಿ ಡ್ರೆಸ್ನ ಹಾಕ್ಕೊಂಡು ಹೋಗೋ ಹಾಗಿಲ್ಲ. ಹಾಗೆ ಒಳಗಡೆ ಕ್ಯಾಮ್ರನ್ನು ಕೂಡ ಅಲೋ ಇಲ್ಲ, ಆದ್ದರಿಂದ ನಾನು ಆಚೆನೇ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗಷ್ಟೇ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಪುಳಿಯೋಗರೆ ಪ್ರಸಾದ ಕೊಟ್ಟರು. ಇನ್ನೊಂದು ಸ್ವಲ್ಪ ಬೇಕಿತ್ತಂತೆ ನಮ್ಮ ರಿಷಿಗೆ, ನಮಗೂ ಬೇಕಿತ್ತು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ. ಚೆನ್ನಾಗಿತ್ತು ಪ್ರಸಾದ ಅಂದರೆ, ಹಂಗೆ ಅಲ್ಲ, ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇರೋದು? ಮುಕ್ತಿನಾಗಕ್ಕೆ ಹೋಗ್ತಾ ಇದೀವಿ. ಈಗ ಇಲ್ಲೇ ಹತ್ರನೇ ಇರೋದು, ಅದಕ್ಕೆ. ಎಲ್ಲಿ ಫ್ರೆಂಡ್ಸ್, ಮುಕ್ತಿನಾಗಕ್ಕೆ ಬರೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯಿತು. ಅಲ್ಲಿ ಇರಲಿಲ್ಲ ಮಳೆ. ಅಲ್ಲಿಂದ ಸ್ವಲ್ಪ ದೂರನೇ ಮುಕ್ತಿನಾಗ ಇರೋದು. ಒಂದು 5 ನಿಮಿಷ ಆಗುತ್ತೆ ಅಷ್ಟೇ. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಆಗಲೇ ಮಳೆ ಜೋರಾಗಿ ಸ್ಟಾರ್ಟ್ ಆಗೋಯಿತು. ಮಳೆಯಲ್ಲೇ ದರ್ಶನ ಮಾಡ್ಕೊಂಡ್ವಿ. ಫುಲ್ಲು ಮಳೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಮಳೆ. ಪ್ರಸಾದಕ್ಕೆ ತುಂಬ ಜನ ಇದ್ದಾರೆ ಫ್ರೆಂಡ್ಸ್, ತುಂಬ ರಶ್ ಇದ್ದಾರೆ. ಈ ಕಡೆ ಎಲ್ಲ ಹೋಗ್ತಾ ಇದ್ದೀವಿ. ಈ ಕಡೆ ಒಂದು ದೇವಸ್ಥಾನ ಇದೆ, ಹೋಗ್ತಾ ಇದ್ದೀವಿ. ದೇವಸ್ಥಾನದ ಪಕ್ಕದಲ್ಲೇ ನಾಗರಕಲ್ಲುಗಳಿದೆ. ಅಲ್ಲಿ ಹಾಲು ಎರೆಯೋರು ಈ ಥರದವರೆಲ್ಲ ಬರ್ತಾ ಇರ್ತಾರೆ. ಮತ್ತು ಆಶ್ಲೇಷ ಬಲಿ ಪೂಜೆನೂ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ. ಫ್ರೆಂಡ್ಸ್, ಪ್ರಸಾದ ಸಿಕ್ಕಲಿಲ್ಲ ಫ್ರೆಂಡ್ಸ್, ನಮಗೆ ಖಾಲಿ ಆಗಿಬಿಟ್ಟಿತ್ತು. ಈಗ ವಾಪಸ್ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್. ಪ್ರಸಾದ ಎಲ್ಲ ಖಾಲಿ ಆಗೋದೈತೆ, ಬೇಜಾರು. ಇದು ಮಜ್ಜಿಗೆ ಅನ್ನ, ಅದು ಸೆಕೆಂಡ್ ಟೈಮ್ ಹಾಕ್ಸ್ಕೊಳ್ಳೋರ್ಗೆ ಮಾತ್ರ ಅನ್ನ ಇದ್ದಿದ್ದದು. ಅರ್ಥ ಆಯ್ತಾ ರಿಶು? ದೊಡ್ಡಿಗೆ 2ನೇ ಸತಿಗೆ ಹಾಕಿಸ್ಕೊಬಂದ್ವಲ್ಲ ನಾವು. ಕೀರ್ತನನ ತಟ್ಟೆಲಿ ದೊಡ್ಡಮ್ಮಂಗೆ ಸಿಕ್ಕಿರ್ಲಿಲ್ಲ ಏನ್ರಿ? ಕೀರ್ತನನ ತಟ್ಟೆಗೆ ಇನ್ನೊಂದ್ಸತಿ ಹಾಕಿಸ್ಕೊಂಡು ಕೊಟ್ಟಿದ್ದಾಯ್ತು. ಅಜ್ಜಿ ಗೊತ್ತಾಗ್ಲಿಲ್ಲ. ಗೊತ್ತಾಗಿದ್ರೆ ತಿಂತಾ ಇರ್ಲಿಲ್ಲ. ಹಾಗೆ ಅಂದಿವೆ ಬರಬೇಕಾದ್ರೆ ತುಳಸಿ ಗಿಡ ಇರಲಿಲ್ಲ ನಮ್ಮ ಮನೇಲಿ. ತೊಗೊಳ್ಳೋಣ ಅಂತ ಕೇಳಿದ್ರೆ ಒಂದು ಗಿಡ 70 ರೂಪಾಯಿ ಹೇಳಿದ್ರು. ಅದಕ್ಕೆ ತೊಗೊಳ್ಳಿಲ್ಲ, ಹಂಗೆ ವಾಪಸ್ ಬಂದ್ವಿ. ಬಂದಾದಮೇಲೆ ಇಲ್ಲಿ ಹೋಟೆಲ್ಗೆ ಹೋದ್ವಿ. ಪ್ರಸಾದ ಹೆಂಗಿದ್ರು ಸಿಗಲಿಲ್ವಲ್ಲ, ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋಟೆಲಿಗೆ ಬಂದಿದ್ದೀವಿ. ನಾನೊಂದು ಊಟ ತೊಗೊಂಡಿದ್ದೀನಿ. ನಮ್ಮ ಮನೆಯವರು ಸುಬ್ಬ ದೋಸೆ ತೊಗೊಂಡ್ರು, ರಿಷಿ ಫ್ರೈಡ್ ರೈಸ್ ತೊಗೊಂಡ್ಲು. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಬರಬೇಕಾದ್ರೆ ಹಾಗೆ 1-2 kg ಟೊಮೊಟೊ ಖಾಲಿ ಆಗಿಬಿಟ್ಟಿತ್ತು. ಟೊಮೊಟೊ ತೊಗೊಂಡೆ. ಆಮೇಲೆ ಕಾಯಿ ಖಾಲಿ ಆಗಿಬಿಟ್ಟಿತ್ತು. ಕಾಯಿನ ತೊಗೊಂಡು ಮನೆಗೆ ವಾಪಸ್ ಬಂದ್ವಿ. ಇವಾಗಷ್ಟೇ ಮನೆಗೆ ಬಂದ್ವಿ. ಇವತ್ತಿನ ಡೇ ವ್ಲಾಗ್ ಹೀಗಿತ್ತು. ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆನಾ ಪ್ಲೀಸ್? ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.